ಒಂದು ಇಂಡಸ್ಟ್ರಿಯಿಂದ ಬ್ಯಾಕ್ ಟು ಬ್ಯಾಕ್ ಈ ತರಹದ ಸಿನಿಮಾಗಳು ಬರ್ತಾ ಇದ್ದಾವೆ. ಜನಗಳಿಗೆ ನೀಟಾಗಿ ರೀಚ್ ಕೂಡ ಆಗ್ತಾ ಇದೆ. ಆ್ಯಂಡ್ ಅವರು ಇಂತಹ ಸಿನಿಮಾಗಳಿಗೆ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಈ ಒಂದು ಸೈಕಲ್ ಏನಿದೆ ಇದು ಯಾವುದೇ ಇಂಡಸ್ಟ್ರಿಗಾಗಲಿ ತುಂಬ ಮುಖ್ಯ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಆಡು ಜೀವಿತಂ, ಡೈರೆಕ್ಟೆಡ್ ಬೈ ಬ್ಲೆಸ್ಸಿ, ಸ್ಟಾರಿಂಗ್ ಪೃಥ್ವಿರಾಜ್ ಸುಕುಮಾರನ್ ಇನ್ ಲೀಡ್ ರೋಲ್. ಕನ್ನಡದಲ್ಲೇ ನೋಡ್ಕೊಂಡು ಬಂದಿದ್ದಾಯಿತು. ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಜೀಬ್ ಮತ್ತು ಅವನ ತಮ್ಮ ಕೆಲಸ ಮಾಡಿ ದುಡ್ಡು ಮಾಡೋಕ್ಕೆ ಅಂತ ಸೌದಿ ಅರೇಬಿಯಾಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಒಬ್ಬ ಅವ್ರನ್ನ ಗಾಡೀಲಿ ಹಾಕ್ಕೊಂಡು ಮಸಾರ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗಿ ಏನು ಮಾಡ್ತಾನೆ, ನಜೀಬ್ ಹೇಗೆ ವಾಪಸ್ ಬರ್ತಾನೆ ಇಂಡಿಯಾಗೆ ಅಲ್ಲಿಂದ ತಪ್ಪಿಸ್ಕೊಂಡು ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸ್ಟೋರಿ. ಕಥೆನೇ ಒಂಥರ ಭಯ ಹುಟ್ಟಿಸೋ ರೀತಿ ಇತ್ತು ಗುರು. ಅಂಥ ಜಾಗದಲ್ಲಿ ಹೋಗಿ ಸಿಕ್ಕಾಕೊಂಡು ಹೊರಗೆ ಬರೋದಂದರೆ ಯಪ್ಪ ನರಕ ತೋರಿಸ್ಬಿಟ್ರು ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ 3 ವರ್ಷದಲ್ಲಿ 30 ವರ್ಷ ಕಳೆದವ್ರ ಥರ ತೋರಿಸಿದ್ದಾರೆ. ನೈಜ ಕತೆ ಆಧಾರಿತ ಸಿನಿಮಾ ಇದು. ಆ ಗೋಟ್ ಲೈಫ್ ಅನ್ನೋದನ್ನು ಕ್ಯಾರೆಕ್ಟರ್ಗೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದರೆ, ಕೊನೆಗೆ ಅವನು ಆ ಆಡ ಥರನೇ ಬದುಕೋಕ್ಕೆ ಶುರು ಮಾಡ್ತಾನೆ. ನೋಡುವಾಗ ಹೇಗೆ ಅನ್ನಿಸ್ತಿತ್ತು ಅಂದರೆ, ಫಸ್ಟ್ ಹಾಫಲ್ಲಿ ಯಾವಾಗ ಇಂಡಿಯಾಗೆ ಹೋಗುತ್ತೆ ಈ ಕ್ಯಾರೆಕ್ಟರ್ ಅಂತ ಕಾಯ್ತಾ ಇದ್ದೆ. ಸೆಕೆಂಡ್ ಹಾಫಲ್ಲಿ ಆ ಪಾತ್ರ ಬದುಕ್ಬಿಟ್ರೆ ಸಾಕು ಶಿವ ಅಂತ ಅನಿಸ್ಬಿಡ್ತು. ಯಪ್ಪ ಲಿಟ್ರಲಿ ಮೆಂಟಲಿ ಕಾಡುತ್ತೆ ಸಿನಿಮಾದ ಕತೆ. ನಮ್ಗೆ ಅನಿಸುತ್ತೆ ಗುರು, ನಮ್ಮ ಮೈಂಡಿಗೆ ಬರುತ್ತೆ ಗುರು, ನಾವೇನಾದರೂ ಆ ಜಾಗದಲ್ಲಿ ಹೋಗಿ ಈ ಥರ ಸಿಕ್ಕಾಕೊಂಡಿದ್ರೆ ಹೆಂಗಿರೋದು ಅಂತ. ಇನ್ನು ಸಿನಿಮಾಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಅದು ಇಲ್ಲದಂತಹ ಪರ್ಫಾರ್ಮೆನ್ಸ್. ಪೃಥ್ವಿರಾಜ್ ಸುಕುಮಾರನ್ ಈಸ್ ದ ರಿಯಲ್ ಗೋಟ್. ಮಲಯಾಳಂ ಸಿನಿಮಾದ ಗ್ರೇಟ್ ಆ್ಯಕ್ಟರ್ ಅಂದರೆ ತಪ್ಪೇ ಇಲ್ಲ. ಇಂಡಿಯಾದ ಟಾಪ್ ಆ್ಯಕ್ಟರ್ಸ್ಗಳಲ್ಲಿ ಒಬ್ಬರು ಆಗ್ತಾರೆ ಅಂತ ಆರಾಮ್ಸೆ ಹೇಳ್ಬೋದು. ಏನು ಮೇಕ್ ಓವರ್ ಅದು, ಆ ಬಾಡಿ ಚೇಂಜ್ ಓವರ್ ಆಗಿರಲಿ, ಆ ಪಾತ್ರಕ್ಕೆ ಲಿಟ್ರಲಿ ಜೀವ ತುಂಬಿದ್ದಾರೆ. ಒಂದು ಬೋಲ್ಡ್ ಸೀನ್ ಇದೆ ಸಿನಿಮಾದಲ್ಲಿ, ಸ್ಟಾರ್ ಹೀರೋ ಆಗಿ ಅಂಥ ಸೀನ್ ಮಾಡೋಕ್ಕೂ ಗಟ್ಸ್ಬೇಕು ಗುರು ನಿಜವಾಗ್ಲೂ. ಆವಾಗಲೇ ಹೇಳಿದ್ನಲ್ಲ, ಆಡಿನ ಥರನೇ ಬದುಕೋಕ್ಕೆ ಶುರು ಮಾಡುತ್ತೆ ಆ ಪಾತ್ರ ಅಂತ. ತಿನ್ನೋದಾಗಿರಲಿ, ನೀರು ಕುಡಿಯೋದಾಗಿರಲಿ, ನೋಡೋದು ಎಲ್ಲ ಅದೇ ಥರನೇ. ಆ ಇನೋಸೆನ್ಸ್, ಅಸಹಾಯಕತೆ, ದುಃಖ, ಭಯ, ಈ ಎಮೋಷನ್ಸ್ಗಳೇ ಮೇಯ್ನಾಗಿ ಕಾಣಿಸುತ್ತೆ ಆ ಕ್ಯಾರೆಕ್ಟ್ರಲ್ಲಿ. ಇನ್ನು ಆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಾಗಿ ಮಾಡಿರೋ ಆ್ಯಕ್ಟರ್ಸ್ಗಳದ್ದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್. ಇನ್ನು ಸಿನಿಮಾ ಟೆಕ್ನಿಕಲಿ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದೆ ಅಂತ ಹೇಳಬಲ್ಲೆ. ಆ ಮರಳುಗಾಡನ್ನು ತೋರಿಸಿರೋ ರೀತಿ, ಆ ಫ್ರೇಮ್ಸ್ಗಳು, ಸಿನಿಮಾಟೋಗ್ರಫಿಲಿ ಅವರು ಹಾಕಿರೋ ಎಫರ್ಟ್ಸ್ ಆ್ಯಂಡ್ ಯುನೀಕ್ ಶಾರ್ಟ್ಸ್ಗಳು ಕ್ರೇಜಿ ಆಗಿದ್ದಾವೆ. ಡ್ಯೂನ್ ಸಿನಿಮಾದಲ್ಲಿ ಏನು ಕ್ವಾಲಿಟಿ ಇತ್ತೋ ಆ ಡೆಸರ್ಟ್ದು ಆ ಸ್ಟ್ಯಾಂಡರ್ಡ್ಸ್ನ ಆಲ್ಮೋಸ್ಟ್ ರೀಚ್ ಮಾಡಿದ್ದಾರೆ ಇವರು ಅಂತ ಹೇಳ್ತೀನಿ. ಸಿನಿಮಾದ ಎಡಿಟಿಂಗ್ ಇಷ್ಟ ಆಯಿತು. ಫಸ್ಟ್ ಹಾಫಲ್ಲಿ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇನ ಯೂಸ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ. ಅದಕ್ಕೆ ಟ್ರಾನ್ಸಿಷನ್ ಸಖತ್ತಾಗಿತ್ತು. ಫ್ರೇಮ್ ಟು ಫ್ರೇಮ್ ತುಂಬ ಚೆನ್ನಾಗಿ ಸ್ಮೂತಾಗಿ ಶಿಫ್ಟ್ ಮಾಡಿದ್ದಾರೆ. ಇನ್ನು ಇದರ ಮ್ಯೂಸಿಕ್, ಆ ಸೌಂಡ್ ಎಫೆಕ್ಟ್ಸ್ ಮಾತ್ರ ತುಂಬ ನ್ಯಾಚುರಲ್ ಫೀಲ್ ಕೊಡ್ತು. ಆ್ಯಂಡ್ ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನಮ್ಮನ್ನು ಆ ಪಾತ್ರಕ್ಕೆ ಹತ್ತಿರ ಆಗೋದ್ರಲ್ಲಿ ಕೈ ಜೋಡಿಸಿದೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಡ್ಯೂರೇಷನ್. ಸಿನಿಮಾದ ಪ್ಲಾಟ್ ತುಂಬ ಚಿಕ್ಕದು ಆ್ಯಂಡ್ ಹೀರೋಗೆ ಇರೋ ಚಾಲೆಂಜಸ್ ಕೂಡ ತುಂಬ ಕಮ್ಮಿ. ಇದರಿಂದ ಇರೋ ಸೀನ್ಸ್ಗಳೇ ತುಂಬ ಲೆಂತಿ ಅನ್ಸೋಕ್ಕೆ ಶುರುವಾಗುತ್ತೆ. ಅಲ್ಲಲ್ಲಿ ಬೋರ್ ಕೂಡ ಹೊಡಿಸುತ್ತೆ. ಸಿನಿಮಾ ಒಂದೇ ಕಡೆ ಸುತ್ತಾ ಇದೆಯಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಮುಂದೆ ಹೋಗುತ್ತೋ ಇಲ್ವೋ ಅಂತ ಅನ್ಸೋಕ್ಕೆ ಶುರುವಾಯಿತು. ಕ್ಯಾರೆಕ್ಟರ್ಗಳು ಕೂಡ ಜಾಸ್ತಿ ಯಾವುದೂ ಇಲ್ಲ. ತುಂಬ ಡಂಬ್ ಥರ ಟ್ರೀಟ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ. ಮೇ ಬಿ ನಿಜವಾಗ್ಲೂ ಇದೇ ಥರ ಇದ್ದರೋ ಇಲ್ವೋ ಗೊತ್ತಿಲ್ಲ. ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡು ಬೇಕು ಅಂತ ಅಷ್ಟು ಡಂಬಾಗಿ ಮಾಡಿದಾರೋ ಅನ್ನೋದು ಫೀಲ್ ಬಂತು. ಸಿನಿಮಾದಲ್ಲಿದ್ದಂತಹ ಫ್ಲ್ಯಾಶ್ ಬ್ಯಾಕ್ ಅಷ್ಟೊಂದು ಪುಷ್ ಕೊಟ್ಟಿಲ್ಲ ಅಂತ ಅನ್ನಿಸ್ತು. ಅಲ್ಲೊಂದು ಸಾಂಗ್ ಬಂತು, ಅದರ ಬದಲು ಇಂಪ್ಯಾಕ್ಟ್ ಬೀಳೋ ಎಮೋಷ್ನಲ್ ಸೀನ್ನ ಆ್ಯಡ್ ಮಾಡ್ಕೊಂಡಿದ್ದರೆ ಅದು ಇನ್ನೂ ನೀಟಾಗಿ ಕನೆಕ್ಟ್ ಆಗ್ತಿತ್ತು ನಮಗೆ. ಇನ್ನು ಮೇಜರ್ ಇಲ್ಲಿನ ಸಬ್ಟೈಟಲ್ ಇಶ್ಯೂ. ಕನ್ನಡ ವರ್ಷನ್ ನೋಡಿದ್ದು ನಾನು, ಆದರೆ ಅರ್ಧಕ್ಕರ್ಧ ಸಿನಿಮಾ ಫುಲ್ ಅರಬಿಕ್ ಇದೆ. ಎಷ್ಟೊಂದು ಕಡೆ ಅರಬಿಕ್ ಬಂದಾಗ ಸಬ್ಟೈಟಲ್ಗಳೇ ಇರಲಿಲ್ಲ. ಅಲ್ಲಿ ಅವ್ರು ಏನು ಹೇಳ್ತಾವ್ರೋ, ಏನು ಮಾತಾಡ್ತಿದ್ದಾನೋ ಏನು ಒಂದು ತಿಳಿತಾನೆ ಇರಲಿಲ್ಲ. ಆ ಕ್ಯಾರೆಕ್ಟರ್ಗೆ ಏನು ಕಷ್ಟ ಇದೆ, ಏನು ಕೆಲಸ, ಏನು ಹೇಳ್ತಾವ್ರೆ ಅನ್ನೋದು ಒಂದು ತಿಳಿಲಿಲ್ಲ. ಕತೆಗೆ ಕನೆಕ್ಟ್ ಆಗೋದನ್ನು ಹಾಳು ಮಾಡಿದೆ ಈ ಒಂದು ಡಿಸಿಷನ್ ಅಂತೀನಿ. ಆವಾಗವಾಗ ಹಾಕಿದ್ದಾರೆ ಅಷ್ಟೇ ಅರಬಿಕ್ ಬಂದಾಗ ಸಬ್ಟೈಟಲ್ಸ್ನ. ನನ್ನ ಪ್ರಕಾರ ಇದೊಂದು ತುಂಬ ಒಳ್ಳೆಯ ಸಿನಿಮಾ. ಸರ್ವೈವಲ್ ಥ್ರಿಲ್ಲರ್ ಡ್ರಾಮಾಗಳನ್ನು ನೋಡೋರಿಗೆ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಇನ್ನು ನಾರ್ಮಲ್ ಆಡಿಯನ್ಸ್ ಕೂಡ ನೋಡ್ಬೋದು ಆರಾಮಾಗಿ. ಸಿನಿಮಾ ಮುಗಿದ ಮೇಲೆ ನಿಮ್ಮನ್ನು ಕಾಡುತ್ತೆ ಆ ಪಾತ್ರ ಮತ್ತು ಅದರ ಪರಿಸ್ಥಿತಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಮತ್ತು ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ನನ್ನ ರೇಟಿಂಗ್ಸ್ ಬಂದು ಸಿನಿಮಾಗೆ 3.75 ಔಟ್ ಆಫ್ 5. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸೋ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲೂ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.